ಮೇಲಿಂದ ಯಾರಾದ್ರೂ ಬಂದ್ರೆ ಇಲ್ಲಿ ಫೈರ್ ಮಾಡ್ಲಿಕ್ಕೆ, ಅವ್ರ ಫ್ಯಾಮಿಲಿ ಎಲ್ಲ ಮೇಲೆ ಇರ್ತದೆ ಇಲ್ಲಿ. ಅಂದ್ರೆ ರಾಜರು ಅರಮನೆ ಕುರುಹುಗಳ. ಹೌದೌದು. ಹಂಗಿ 17ನೇ ಶತಮಾನದಲ್ಲಿ ಈ ಬಹುಮನಿ ಸುಲ್ತಾನರು ಯಾವಾಗಿಲ್ಲ ರಾಜ್ಯಭಾರ ಮಾಡ್ತಿದ್ರು, ಆಗ ಈ ಇಂಗ್ಲಿಷ್ ಅವ್ರ ಮೇಲೆ ಫೈರ್ ಮಾಡ್ಲಿಕ್ಕೆ ಇದನ್ನ ಯೂಸ್ ಇಲ್ಲಿ ಇಸ್ವಿ ಕೂಡ ಇದೆ. ಚಾಲುಕ್ಯರ ಕಾಲಾವಧಿಯಲ್ಲಿ ಕೂಡ ಈ ರೀತಿ ಫೋರ್ಟ್ ಅನ್ನ ಅವರು ಪ್ರೊಟೆಕ್ಷನ್ಗೋಸ್ಕರ ಕಟ್ಟಿದ್ದಾರೆ. ಕೋಟೆ ಇದೆಲ್ಲ ಚಾಲುಕ್ಯರ ಕಾಲ. ಹೌದೌದು, ಇದೆಲ್ಲ ಅವ್ರ ಕಾಲದಲ್ಲೇ ಕಟ್ಟಿರ್ತಿದನ್ನೆಲ್ಲ ಈ ತರ. ಐಹೊಳೆಯಿಂದ ಬಾದಾಮಿಗೆ ರಾಜಧಾನಿ ಯಾವ ಕಾರಣಕ್ಕೆ ಶಿಫ್ಟ್ ಮಾಡ್ತಾರೆ? ಉತ್ತರ ಕರ್ನಾಟಕದ ಬಡವರ ಬಾದಾಮಿ ಅಂದ್ರೆ ಶೃಂಗ. ಸಾಮಾನ್ಯವಾಗಿ ಈ ಬಂಡೆ ಕಲ್ಲಿನ ಕಲರ್ ಇದೆಯಲ್ಲ, ಬಂಡೆ ಕಲರ್ ಇದೆಯಲ್ಲ ಬಣ್ಣ, ಇದು ಬಾದಾಮಿ ಕಲರ್ ಆಗಿದೆ. ಹೀಗಾಗಿ ಇದಕ್ಕೆ ಬಾದಾಮಿ ಅಂತ ಹೆಸರು ಬಂದಿದೆ. ಇಲ್ಲಿ 2 ವಾಸ್ತುಗಳಿದೆ, ಒಂದು ಆ ಕಡೆ ಪಶ್ಚಿಮಕ್ಕೆ, ಒಂದು ಈ ಕಡೆ ಉತ್ತರಕ್ಕೆ. ಚಾಲುಕ್ಯರ ಮಾಡಿದಂಥ ಗುಹೆಗಳಲ್ಲಿ ಪ್ರಮುಖ ಎಷ್ಟೋ ವರ್ಷಗಳ ಹಿಂದಿನಿಂದ ಹಿಡ್ಕೊಂಡು ಇಲ್ಲಿವರೆಗೂ ಇದು ನಿಂತಂಥ ಬಂಡೆ. ಇದು ಇಟ್ ಸ್ಟ್ಯಾಂಡಿಂಗ್ ರಾಕ್. ಇಲ್ಲೆಲ್ಲ ಪಟ್ಟದ ಕಲ್ಲಲ್ಲಿ ಕೂಡ ಮಗದಿರಿ ಫಿಲ್ಮ್ ಆಗಿದೆ. ವೀರಮಧಿಕರಿ ನಾಯಕರ ಸುದೀಪ್ ಅವರದು ಇಲ್ಲಾಗಿದೆ. ಕೆರೆ ಮಾತ್ರ, ಯಾಕಂದ್ರೆ ಇಲ್ಲಿಂದ ನದಿ ದೂರಿದೆ, 7 ಕಿಲೋಮೀಟರ್ ಮಲ್ಲಪ್ರಭು ನದಿ ದೂರಿದೆ. ಹಾಗಾಗಿ ಇದನ್ನ ನೀರಿನ ವ್ಯವಸ್ಥೆನ ರಾಜರು ಮಾಡ್ತಾರೆ ಪ್ರಜೆಗಳಿಗೋಸ್ಕರ. ಇದು ಬಾದಾಮಿ ಟೌನ್, ಇದು ತಾಲೂಕಾ ಪ್ಲೇಸ್. ಇದು ಸುಮಾರು ಒಂದು 50,000 ಜನಸಂಖ್ಯೆ ಹೆಚ್ಚೇ ಇದೆ. 50,000ಕ್ಕಿಂತ ಹೆಚ್ಚು ಜನಸಂಖ್ಯೆ ಇರುವಂತ ಒಂದು. ಆತ್ಮೀಯರೇ, ಚಾಲುಕ್ಯರ ರಾಜಧಾನಿ ಬಾದಾಮಿಗೆ ಎಲ್ರಿಗೂ ಸ್ವಾಗತ. ನಾವಿವತ್ತು ಬಾದಾಮಿಗೆ ಬಂದಿದ್ದೀವಿ. ಬಾದಾಮಿ ಅಂತ ಹೇಳಿದ್ರೆ ಎಲ್ರಿಗೂ ನೆನಪಾಗೋದು ಚಾಲುಕ್ಯರ ಆಳಿದ ನಾಡು, ಇಮ್ಮಡಿ ಪುಲಕೇಶಿ ಆಳಿದ ನಾಡು. ಅದರಲ್ಲೂ ಕೂಡ ನಮ್ಮ ಚಾಲುಕ್ಯರಲ್ಲಿ ಬರುವಂಥ ಪ್ರಮುಖ ರಾಜ ಇಮ್ಮಡಿ ಪುಲಕೇಶಿ ಅಂತ ಹೇಳಿ. ಹಾಗಾದರೆ ಅವರ ಆಳ್ವಿಕೆ ಹೇಗಿತ್ತು, ಏನೆಲ್ಲ ಕುರುಹುಗಳನ್ನ ನೋಡ್ಬೋದು? ಈ ಪ್ರೇಕ್ಷಣೀಯ ಸ್ಥಳಕ್ಕೆ ಬಂದಾಗ ಬಾದಾಮಿಲಿ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಹೇಗೆ ಏನಂತ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಆಸ್ ಯೂಶುವಲ್. ಕಳೆದ ವಿಡಿಯೋದಲ್ಲಿ ನೀವು ನೋಡಿದ್ದೀರಾ ರಮೇಶ್ ಭಜರಂತಿ ಸರ್ ಎಷ್ಟು ಅದ್ಭುತವಾಗಿ ಮಾಹಿತಿನ ಕೊಟ್ಟರು ಅಂತ ಹೇಳಿ. ಹಾಗಾಗಿ ಬಾದಾಮಿಗೆ ಕೂಡ ಅವ್ರನ್ನೇ ನಾನು ಕ್ಯಾರಿ ಮಾಡಿದ್ದೀನಿ. ಸರ್, ಬಾದಾಮಿ ಅಂತ ಹೆಸರು ಬಂದಿದ್ದೇಗೆ? ಬಾದಾಮಿಲಿ ಈ ಜಾಗದಲ್ಲಿ ಏನಾದ್ರು ಬಾದಾಮಿ ಜಾಸ್ತಿ ಬೆಳೀತಾ ಇದ್ರಾ? ಬಟ್ ಇವಾಗೂ ಕೂಡ ಅದು ಆಲ್ಮೋಸ್ಟ್ 6ನೇ ಶತಮಾನ ಇರ್ಬೋದು, ಇವಾಗ 21ನೇ ಶತಮಾನ ಇರ್ಬೋದು. ಆ ಬಾದಾಮಿಯ ಬೆಳೆಗಳನ್ನ ಅಥವಾ ಅದು ಏನು ಸೀಡ್ ಬರ್ತಲ್ಲ, ಅದು ಆ ಮರ ಹೇಗಿರುತ್ತೆ ಗೊತ್ತಿದೆ, ಬಟ್ ಅದನ್ನ ಹೆಂಗ್ ತೆಗಿತಾರ ಗೊತ್ತಿಲ್ಲ ನಮಗೆ. ಉತ್ತರ ಕರ್ನಾಟಕದ ಬಡವರ ಬಾದಾಮಿ ಅಂದ್ರೆ ಶೇಂಗಾ, ನೆಲಗಡಲೆ ಅಂತೆಲ್ಲ, ಗ್ರೌಂಡ್ನಟ್ಸ್, ಪೀನಟ್ಸ್. ಅದು ಅಂದ್ರೆ ಇಲ್ಲಿ ಸಾಮಾನ್ಯವಾಗಿ ಈ ಬಂಡೆ ಕಲ್ಲಿನ ಕಲರ್ ಇದೆಯಲ್ಲ, ಬಂಡೆ ಕಲರ್ ಇದೆಯಲ್ಲ ಬಣ್ಣ, ಇದು ಬಾದಾಮಿ ಕಲರ್ ಆಗಿದೆ. ಹೀಗಾಗಿ ಇದಕ್ಕೆ ಬಾದಾಮಿ ಅಂತ ಹೆಸರು ಬಂದಿದೆ. ಇಲ್ಲಿ ಗೊತ್ತೇ ಇಲ್ಲ ನಮಗೆ ಅದು ಹೆಂಗ್ ತಗೋಬೇಕು, ಹೇಗ್ತಾರೆ ಅಂತ ಹೇಳಿ. ಅಂದ್ರೆ ಕಲರ್ ಬಾದಾಮಿ ಕಲರ್ ಇದೆ ಅಂತ ಹೇಳಿ ಬಂಡೆ ಕಲ್ಲುಗಳು, ಅದಕ್ಕೆ ಬಾದಾಮಿ ಅಂತ ಹೆಸರು ಬಂದಿದೆ. ಬಾದಾಮಿಗೆ ಇನ್ನೊಂದು ಹೆಸರು ಕೂಡ ವಾತಾಪಿಪುರ. ಪುರ ಅಂದ್ರೆ ಒಂದು ನಗರ, ಉದಯ್ಪುರ್, ಜೋಧ್ಪುರ್, ಮಣಿಪುರ್ ಆ ಥರ ಒಂದು ವಾತಾಪಿಪುರ ಅಂತ ಹೆಸರು ಬಂದಿದೆ. ಬಟ್ ಇವಾಗ ಏನು ನಾವು ಪ್ರೆಸೆಂಟ್ ಆಗಿ ಇಲ್ಲಿ ಉತ್ತರ ದಿಕ್ಕಿನ ಅಭಿಮುಖ ಇರತಕ್ಕಂಥ ಈ ಬಂಡೆ ಪರ್ವತ ನೋಡ್ತಾ ಇದ್ದೀವಿ. ಬಟ್ ಯಾಕಂದ್ರೆ ನಾವು ಆ ಕಡೆ ದಕ್ಷಿಣ ದಿಕ್ಕಿಗೆ ಹೋದಾಗ ಅಲ್ಲಿ ಗುಹಾಂತರ ದೇವಸ್ಥಾನಗಳನ್ನ ನೋಡ್ತಾ ಇದ್ದೀವಿ. ಇದು ಉತ್ತರ ದಿಕ್ಕಿಗೆ ಬಂದಾಗ ಇಲ್ಲಿ ಬಂಡೆ ಪರ್ವತ, ಕೆಲವೊಂದು ಕೋಟೆಗಳನ್ನ ಅಲ್ಲಿ ನೋಡಿ, ಕೋಟೆ ಕಟ್ಟಿದಂತ ಕೋಟೆ ಮಾದರಿ ಕಟ್ಟಿದಾರಲ್ಲ ಬಂಡೆ ಮೇಲೆ. ಏನು ಅರಮನೆ ಇತ್ತಾ? ಇಲ್ಲ, ಯಾಕಂದ್ರೆ ಮಳೆಗಾಲದಲ್ಲಿ ವೇಗವಾಗಿ ಬರುವಂತ ಮಳೆ ನೀರಿನ ಜೊತೆಯಲ್ಲಿ ಕಲ್ಲುಗಳು ಬೀಳಬಾರ್ದಲ್ಲ, ಅಥವಾ ಹಂಗೆ ಎಷ್ಟೋ ಮಿಲಿಯನ್ ವರ್ಷಗಳ ಹಿಂದಿನಿಂದ ಹಿಡ್ಕೊಂಡು ಇಲ್ಲಿವರೆಗೂ ಕೂಡ ಆ ಮಳೆ ನೀರು ಹರಿಬೇಕಾದ್ರೆ ನೀರಿನ ಜೊತೆಯಲ್ಲಿ ವೇಗವಾಗಿ ಮಣ್ಣು ಕಲ್ಲು ಬೀಳ್ತಾ ಇರುತ್ತೆ. ಅದನ್ನೆಲ್ಲ ಹಂಗೆ ನೀರು ಹರಿತಾ ಹೋದಾಗ ಈ ಬಂಡೆಗೆ ಧಕ್ಕೆ ಆಗತ್ತೆ, ಅದು ಕುಸಿಬಹುದು. ಹೀಗಾಗಿ ಚಾಲುಕ್ಯರ ಕಾಲಾವಧಿಯಲ್ಲಿ ಕೂಡ ಈ ರೀತಿ ಫೋರ್ಟ್ ಅನ್ನ ಅವರು ಪ್ರೊಟೆಕ್ಷನ್ಗೋಸ್ಕರ ಕಟ್ಟಿದ್ದಾರೆ. ಕೋಟೆ ಚಾಲುಕ್ಯರ ಕಾಲ. ಹೌದೌದು, ಇದೆಲ್ಲ ಅವ್ರ ಕಾಲದಲ್ಲೇ ಕಟ್ಟಿರ್ತಿದ್ದನ್ನೆಲ್ಲ ಈ ತರ. ಬಟ್ ಇಲ್ಲಿ ತುಂಬಾ ದೊಡ್ಡದಾದಂಥ ಕೋಟೆಗಳನ್ನ ಕಟ್ಟಿಲ್ಲ. ನಮ್ಮ ದೇಶದಲ್ಲಿ ತುಂಬಾ ದೊಡ್ಡದಾದಂಥ ಕೋಟೆಗಳನ್ನ ವೀಕ್ಷಣೆ ಮಾಡ್ಬೇಕಾದ್ರೆ ಮಧ್ಯಪ್ರದೇಶಕ್ಕೆ ಹೋಗ್ಬೇಕು, ರಾಜಸ್ಥಾನಕ್ಕೆ ಹೋಗ್ಬೇಕು, ಅದು ಬಿಟ್ರೆ ಮಹಾರಾಷ್ಟ್ರದಲ್ಲಿ ಹೋಗ್ಬೇಕು ಅಷ್ಟೇ. ಅಂದ್ರೆ ಇಲ್ಲಿ ಚಾಲುಕ್ಯರ ಕಾಲದಲ್ಲಿ ಕೋಟೆಗಳು ಕಟ್ಟುವಂತ ಅವಶ್ಯಕತೆ ಯಾಕಿರಲಿಲ್ಲ ಅಂದ್ರೆ ಅವಾಗೆಲ್ಲ ವೈರಿಗಳಿರಲಿಲ್ಲ. 6, 7, 8ನೇ ಶತಮಾನದಲ್ಲಿ ಈ ಮುಸ್ಲಿಮ್ಸು, ಪೋರ್ಚುಗೀಸರು, ಇಂಗ್ಲಿಷರು, ಡಚ್ರು ಇವ್ರುಗಳು ಇರಲಿಲ್ಲ. ಅಂದ್ರೆ ಇವರು ಸಾಮಾನ್ಯ ಜನರಂತಾನೆ ಬದುಕ್ತಾ ಇದ್ರು ಇಲ್ಲಿ. ಇಲ್ಲಿ ಮಹಾದ್ವಾರ ತರ ಮಾಡ್ಬಿಟ್ಟಿದ್ದಾರೆ. ಹೌದೌದು, ಎಲ್ಲ ಅಲ್ಲೊಂದು ದ್ವಾರ ಮಂಟಪ ಇದೆ, ಇಲ್ಲೊಂದು ದ್ವಾರ ಮಂಟಪ. ಬರೀ ದ್ವಾರ ಮಂಟಪ ದೇವಸ್ಥಾನಕ್ಕೆ ಮಾತ್ರ ಸೀಮಿತ ಇರುವುದಿಲ್ಲ. ದೇವಸ್ಥಾನ ಮುಂಭಾಗದಲ್ಲಿ ಮಾತ್ರ ದ್ವಾರ ಮಂಟಪವನ್ನ ಕಟ್ಟೋದಿಲ್ಲ. ವಿಶ್ರಾಂತಿಯನ್ನ ತೆಗೆದುಕೊಳ್ಳಿಕ್ಕೆ, ಕುಳಿತುಕೊಂಡು ಹೋಗ್ಲಿಕ್ಕೆ, ಇದಕ್ಕೆ ನಾವು ಇವಾಗ ನಮ್ಮ ದೇಶದಲ್ಲಿ ಕೆಲವೊಂದು ಹಳ್ಳಿಗಳಲ್ಲಿ ಹೋದಾಗ ಊರಿನ ಆಚೆ
ಹೆಬ್ಬಾಗಿಲು ಅಂತ ಕರಿತೀವಿ, ಅಥವಾ ಅಗಸಿ ಬಾಗಿಲು ಅಂತ ಇರುತ್ತೆ. ಅಗಸಿ ಬಾಗಿಲು ಅಲ್ಲೇ ಹಿರಿಯರು ಕುಳಿತುಕೊಂಡಿರ್ತಾರೆ. ಯಾರಾದರೂ ಯಾತ್ರಿಕೆಯರು, ಅತಿಥಿಗಳು ಊರಿಗೆ ಹೊಸದಾಗಿ ಬಂದಿದ್ರೆ ಅವ್ರಿಗೆ ಕೇಳ್ತಾರೆ, ಯಾರಾದ್ರೂ ಮನೆಗೆ ಹೋಗ್ಬೇಕಾದ್ರೆ ಅವಾಗೆಲ್ಲ GPS ಇತ್ತಾ? ಸುಮ್ಮನೆ ನಂಬರ್ ಕೊಟ್ಟರೆ GPS ಲೊಕೇಶನ್ ಸೀದಾ ಅದಕ್ಕೆ ಕರ್ಕೊಂಡು ಹೋಗುತ್ತೆ ಮನೆಗೆ. ಇವಾಗ ಆಗ ಬರುವಂಥ ಜನರಿಗೆ ಯಾರಾದರೂ ಸಂಪರ್ಕ ಮಾಡಬೇಕಾದ್ರೆ ಇವಾಗ ಹಳ್ಳಿಗಳಲ್ಲಿ ಇವಾಗ ಯಾರ ಈ GPS ಏನು ಗೊತ್ತಿಲ್ಲ ಹಿರಿಯರಿಗೆ, ಅವರು ಕೂಡ ಈ ಥರ ಕುಳಿತುಕೊಂಡಿರ್ತಾರೆ, ಮಾತಾಡ್ತಾ ಇರ್ತಾರೆ. ಅವರೆಲ್ಲ ತೋಟದಲ್ಲಿ ಕೆಲಸ ಮಾಡಕ್ಕೆ ಹೋಗೋದಲ್ಲ, ಹೋಗಕ್ಕೆ ಆಗೋದಲ್ಲ ಅಂತ ಜನ ಕುಳಿತುಕೊಳ್ಳೋಕ್ಕೆ ಅದು ಅಕ್ಷಿ ಬಾಗಿಲು ಅಂತ ಹೇಳ್ತೀವಿ, ಹೆಬ್ಬಾಗಿಲು. ಅದರಲ್ಲಿ ಕೂತ್ಕೊಂಡು ಅವ್ರ ಕಡೆಯಿಂದ ಮಾಹಿತಿ ತಗೊಂಡು ಅವ್ರು ಮುಂದೆ ಮತ್ತೆ ಕಂಟಿನ್ಯೂ ಒಳಗಡೆ ಊರೊಳಗಡೆ ಹೋಗ್ಬೋದು, ಅದು ಅಕ್ಷಿ ಬಾಗಿಲು. ಆ ರೀತಿಯಾಗಿ ಇದು ಕೂಡ ಪ್ರಾಚೀನ ಕಾಲಾವಧಿಯಲ್ಲಿ ಅದು ದ್ವಾರ ಬಾಗಿಲು. ಕುಳಿತುಕೊಳ್ಳೋಕೆ ವ್ಯವಸ್ಥೆ ಇಲ್ಲ, ಜಸ್ಟ್ ಎಂಟ್ರಿ ಮಾತ್ರ ಅದು. ಬರ್ಲಿಕ್ಕೆ ಇದು ಕುಳಿತುಕೊಳ್ಳೋಕೆ ಮತ್ತು ಹೋಗ್ಲಿಕ್ಕೆ ಅದು ಹೆಬ್ಬಾಗಿಲು ತರ ಇದೆ. ಎಷ್ಟು ತುಂಬಾ ತಂಪಾಗಿದೆ ನೋಡಿ. ಇದು ಒಂಥರ AC ನಾವು 32 ಇಟ್ಟರು ಕೂಡ ಟೆಂಪ್ರೇಚರ್ ಅಷ್ಟು ಆ ಫೀಲಿಂಗ್ ಬರೋದಲ್ಲ ನಮಗೆ. ಅಷ್ಟು ನ್ಯಾಚುರಲ್ ಆದಂತ ಒಂದು AC ಏರ್ ಕಂಡೀಷನಿಂಗ್ ಈ ಭಾಗದಲ್ಲಿ ನಮ್ಗೆ ಸಿಗ್ತಾ ಇದೆ. ಅಂದ್ರೆ ಬಂಡೆಲ್ಲೇ ಈ ರೀತಿಯಾಗಿ ಮಾಡ್ಬಿಟ್ಟಿದ್ದಾರೆ. ಹೌದೌದು, ಬಂಡೆ, ಈ ಎರಡು ಬಂಡೆಗಳ ಮಧ್ಯದಲ್ಲೇ ಇದನ್ನ 4 ಒಂದು 5 6 8 ಒಂದು 6 ಕಂಬಗಳನ್ನ ಕಟ್ ಮಾಡಿ ಇಟ್ಟು ಮೇಲೆ ಸ್ಲಾಬ್ ಹಾಕಿ ಒಂದು ಮಂಟಪ ತರ ಮಾಡಿದ್ದಾರೆ. ಅವಾಗ ತಂಗುದಾಣಗಳು ಬೇಕಲ್ಲ, ಬೇಕು ಕೂತ್ಕೊಳ್ಳೋಕೆ, ವಿಶ್ರಾಂತಿ ತಗೊಳ್ಳೋಕೆ. ಇದನ್ನೇ ನಾವು ಹೇಳೋದು, ನಮ್ಮ ದೇಶದಲ್ಲಿ ಯಾವುದೇ ಹಳ್ಳಿಗಳು ಹೋದಾಗ ಹೋಗ್ಬೇಕಾದ್ರೆ ಮಹಾದ್ವಾರ ಬಾಗಿಲು ಹಾಕಿರ್ತಾರೆ. ಇವಾಗ ನಾವು ಬಾದಾಮಿ ಎಂಟ್ರಿ ಆಗ್ಬೇಕಾದ್ರೆ ಬಾದಾಮಿ ಚಾಲುಕ್ಯರ ನಾಡಿಗೆ ಸ್ವಾಗತ ಅಂತ ಒಂದು ವೆಲ್ಕಮ್ ಬೋರ್ಡ್, ವೆಲ್ಕಮ್ ಟು ಹೆರಿಟೇಜ್ ಆಫ್ ಟೌನ್ ಬಾದಾಮಿ ಅಂತ ಬೋರ್ಡ್ ತಗೊಂಡಿವಿ. ಅಲ್ಲಿ ಕುಳಿತೊಳಕ್ಕೆ ಅವಕಾಶ ಇಲ್ಲ, ಅದು ಮಹಾದ್ವಾರ ಬಾಗಿಲು, ಅದು ಎಂಟ್ರಿ ಆಫ್ ದ ಗೇಟ್, ಅದು ಎಂಟ್ರೆನ್ಸ್. ಬಟ್ ಇದು ಹಂಗಲ್ಲ, ಇಲ್ಲಿ ಕುಳಿತೊಳಕ್ಕೆ ಮತ್ತು ಬರ್ಲಿಕ್ಕೆ ಎರಡೂ ಭಾಗವನ್ನ ಇಲ್ಲಿ ನೋಡ್ತಾ ಇದ್ವಿ ಅಷ್ಟೇ ಮಾತ್ರ. ಇನ್ನು ನಾವು ಕರ್ನಾಟಕದಲ್ಲೇ ಇದೀನ ಅಥವಾ ಬೇರೆ ಲೋಕಕ್ಕೆ ಬಂದಿದ್ದೀನ ಅನ್ನಿಸ್ತಾ ಇದೆ. ಎಷ್ಟು ನೋಡಿ, ಎಷ್ಟೋ ವರ್ಷಗಳ ಹಿಂದಿನಿಂದ ಹಿಡ್ಕೊಂಡು ಇಲ್ಲಿವರೆಗೂ ಇದು ನಿಂತಂತ ಬಂಡೆ, ಇದು ಇಟ್ ಸ್ಟ್ಯಾಂಡಿಂಗ್ ರಾಕ್. ಇಲ್ಲಿ ಏನೆಲ್ಲ ನೋಡ್ಬೋದು ನಾವು? ಇಲ್ಲಿ ಒಂದು ದೇವಸ್ಥಾನ, ಅಂದ್ರೆ ಒಳಗಡೆ ಶಿವಲಿಂಗ ಇಲ್ಲ, ವಿಗ್ರಹ ಇಲ್ಲ, ಕೆಳಗಿನ ಶಿವಾಲಯ ಮತ್ತು ಮೇಲಿನ ಶಿವಾಲಯ. ಅಂದ್ರೆ ಶಿವಲಿಂಗನೇ ಇರಬಹುದು ಮುಂಚೆ, ಯಾವಾಗ ಇವ್ರ ಇತಿಹಾಸ ಮುಗಿದು ಹೋಗುತ್ತೆ ಆಗ ಅದು ದೇವಸ್ಥಾನ ಹಂಗೆ ಪಾಳು ಬಿದ್ದು ಗಾಳಿ ಮಳೆಗೆ ಶಿಥಿಲೀಕರಣಗೊಂಡು ಬಿದ್ದು ಹೋಗಿದೆ. ಶಿವನ ಮೂರ್ತಿ ವಿಗ್ರಹಗಳು ಏನಿಲ್ಲ. ಐಹೊಳೆಯಿಂದ ಬಾದಾಮಿಗೆ ರಾಜಧಾನಿ ಯಾವ ಕಾರಣಕ್ಕೆ ಶಿಫ್ಟ್ ಮಾಡ್ತಾರೆ? ಪ್ರಜೆಗಳ ಸುರಕ್ಷತೆಗೋಸ್ಕರ. ಯಾಕಂದ್ರೆ ಪಟ್ಟದಕಲ್ಲು ಐಹೊಳೆ ಹೇಗಿತ್ತು, ಟೇಬಲ್ ಲ್ಯಾಂಡ್, ಅದು ಪ್ರತಿಯೊಂದು ದೇವಸ್ಥಾನನ ಕಟ್ಟಿಸ್ಬೇಕಾದ್ರೆ ಗ್ರೌಂಡ್ ಲೆವೆಲ್ ಆಗಿರ್ತಂಥ ಸ್ಥಳದಲ್ಲಿ ದೇವಸ್ಥಾನ ಕಟ್ಟಿಸಿದ್ದಾರೆ. ಏನಾದರೂ ಆ ಇಬ್ಬರ ರಾಜರ ಮಧ್ಯೆ, ಎರಡು ಗುಂಪುಗಳ ನಡುವೆ, ಸೈನಿಕರ ನಡುವೆ ಯುದ್ಧ ಆದರೆ ಆಗಿನ ಪ್ರಜೆಗಳು, ಮಹಿಳೆಯರು ಹೋಗ್ಲಿಕ್ಕೆ ಸ್ಥಳ ಇರಬೇಕಲ್ಲ, ಸೇಫ್. ಇಲ್ಲಿ ಬಾದಾಮಿ ಬೆಟ್ಟ ಇದೆ, ಪ್ರತ್ಯಕ್ಷವಾಗಿ ನೋಡ್ತಾ ಇದ್ದೀವಿ ಬಂಡೆ. ಅಲ್ಲೇನಾದರೂ ಗ್ರೌಂಡ್ ಲೆವೆಲ್ ಕೆಳಗಡೆ ಯುದ್ಧ ಆದರೆ ಅವ್ರು ಇಲ್ಲಿ ಮೇಲೆ ಹೋಗ್ಲಿಕ್ಕೆ ಸುರಕ್ಷಿತವಾಗಿರ್ಲಿಕ್ಕೆ ಒಂದು ಸ್ಥಳ ಸಿಕ್ಕಿದೆ. ಹೀಗಾಗಿ ರಾಜಧಾನಿಯನ್ನು ಸ್ಥಳಾಂತರ ಮಾಡ್ತಾರೆ. ಮತ್ತು ಇನ್ನೊಂದು, ನಮ್ಮ ಯಾರೆಲ್ಲ ನಮ್ಮ ದೇಶದಲ್ಲಿ ಪ್ರಜೆಗಳು ಕೆಲವೊಂದು ಹಿಂದಿ ಮೂವೀಸ್, ಬಾಲಿವುಡ್ ಫಿಲಿಮ್, ರೌಡಿ ರಾಠೋಡ್ ಆಗಿರ್ಬೋದು, ಅಕ್ಷಯ್ ಕುಮಾರ್ ಸರ್ದು ಮತ್ತು ಸೋನಾಕ್ಷಿ ಮೇಡಮ್ ಅವ್ರದ್ದು, ಅಥವಾ ಗುರು ಫಿಲಿಮ್ ಐಶ್ವರ್ಯ ಮೇಡಮ್ ಅವ್ರದ್ದು, ಅಭಿಷೇಕ್ ಬಚ್ಚನ್ ಸರ್ದು, ಅವರೆಲ್ಲ ಇಲ್ಲೆಲ್ಲ ಶೂಟಿಂಗ್ ಎಲ್ಲ ಮಾಡ್ಕೊಂಡು ಹೋಗಿದ್ದಾರೆ. ಹೌದೌದು, ಎಲ್ಲ ಆಗಿದೆ. ಇಲ್ಲೆಲ್ಲ ಪಟ್ಟದಕಲ್ಲಲ್ಲಿ ಕೂಡ ಮಗದಿರಿ ಫಿಲಿಮ್ ಆಗಿದೆ, ವಿಕ್ರಮ ಕೊಡು ಫಿಲಿಮ್ ಆಗಿದೆ, ತೆಲುಗು ಫಿಲಿಮು, ಮತ್ತು ವೀರಮಧಿಕರಿ ನಾಯಕರ ಸುದೀಪ್ ಅವ್ರ ಸರ್ದು ಇಲ್ಲಾಗಿದೆ. ಎಷ್ಟೆಷ್ಟೋ ಫಿಲಿಮ್ಗಳ ಶೂಟಿಂಗ್ ಎಲ್ಲ ಆಗಿದೆ. ಈ ಬೆಟ್ಟದ ಮೇಲೆ, ಬೆಟ್ಟದ ಮೇಲೆ ಈ ರೀತಿ ಒಂದು ಅವರೆಲ್ಲ ತುಂಬ ಗ್ರಾಫಿಕ್ಸ್ ಆಗಿ ಎಲ್ಲ ಒಳ್ಳೆ ಕ್ಲೀನ್ ಆಗಿ ತೋರಿಸ್ಕೊಟ್ಟಿದ್ದೆ. ನಾವು ಕೆಲವು ಆ ಫಿಲಿಮ್ ಒಳಗಡೆ ನೋಡ್ತಾ ಇದ್ದೀವಿ. ಇದು ಕೂಡ ಮಹಾದ್ವಾರ ಮಂಟಪ ಥರ, ಇದು ಮಹಾದ್ವಾರ ಬಾಗಿಲಿದು, ಮಂಟಪ ಬೇರೆ. ಅಲ್ಲೇನು ನೋಡಿದ್ವಿ ಕೆಳಗಡೆ, ಅದು ಮಹಾದ್ವಾರ ಮಂಟಪ ಅಂದ್ರೆ ಕುಳಿತುಳಿಕೆ, ಮತ್ತು ಮಹಾದ್ವಾರ ಇದು ಜಸ್ಟ್ ದ್ವಾರ ಬಾಗಿಲು ಅಷ್ಟೇ, ಹೋಗ್ಲಿಕ್ಕೆ ಮಾತ್ರ ಇದು. ಈ ಒಂದು ಮಹಾದ್ವಾರ ಬಾಗಿಲದ ದಾಟಿದ ನಂತರ ನಾವೇನಾದ್ರು ಕೆಲವೊಂದು ಮನೆಗಳು ನೋಡ್ತಾ ಇದ್ದೀವಿ. ನೀವಂದಿರಲ್ಲ ರಾಜರ ಅರಮನೆ ಎಲ್ಲಿತ್ತು, ಅದು ಹೇಗಿತ್ತು, ಇಲ್ಲಿ ನೋಡಿ ಈ ಥರ ರಾಜರ ಕುಟುಂಬ ಪರಿವಾರ, ಅವರ ಒಂದು ಪ್ರಜಾಪ್ರಭುತ್ವ ತುಂಬ ವ್ಯವಸ್ಥಿತವಾದಂಥ, ಇಲ್ಲಿ ತಾತ್ಕಾಲಿಕ ಮನೆಗಳ ಥರ, ಅಂದ್ರೆ ರಾಜರು ಅರಮನೆ ಕುರುಹುಗಳ. ಹೌದೌದು, ಯಾಕಂದ್ರೆ ಅವಾಗೆಲ್ಲ ರಾಜರು ಮಹಾರಾಜರು ಈ ರೀತಿ ಬೆಟ್ಟದ ಮೇಲೆ ಇರ್ತಾ ಇರ್ಲಿಲ್ಲ. ಏನಾದ್ರೂ ಒಂದು ಯುದ್ಧ
ಅಂತ ಗಳಿಗೆಯನ್ನು ಸಮಯ ಬಂದಾಗ ಅವರು ಕುಟುಂಬದವರು ಅವರು ಪರಿವಾರದವರು ಸಡನ್ ಆಗಿ ಎಲ್ಲಿಂದ ಕೆಳಗಡೆಯಿಂದ ಮನೆಯಿಂದ ಇಲ್ಲಿ ಮೇಲುಗಡೆ ಇಲ್ಲಿ ಬಂದು ವಾಸ ಮಾಡ್ತಾ ಇದ್ರು. ಅಂದ್ರೆ ಅವರಿಗೆ ಅರಮನೆ ಅಂತ ಇರ್ತಾ ಇರೋದು ಒಂದು ಒಳ್ಳೆ ಕಟ್ಟಿಗೆಯಿಂದ ಕಟ್ಟಿದಂತ ಮನೆ ಇರ್ತಾ ಇತ್ತು, ದ ವುಡನ್ ಪ್ಯಾಲೇಸ್. ಅದು ಕೂಡ ಗ್ರೌಂಡ್ ಲೆವೆಲ್ ಇರ್ತಾ ಇದ್ರು. ಇದು ಎಮರ್ಜೆನ್ಸಿ ಅರಮನೆ ಈ ತರ. ಯಾಕಂದ್ರೆ ಅವರು ಪ್ರತಿನಿತ್ಯ ಇಲ್ಲೇ 24 ಗಂಟೆನೂ 12 ತಿಂಗಳು ಇಲ್ಲೇ ಇರೋಗಿದ್ರೆ ಅವರು ನೀರಿನ ವ್ಯವಸ್ಥೆ ಬೇಕಲ್ಲ, ನೀರು ಅಲ್ಲೇ, ಇವ್ರು ಇರುವುದಿಲ್ಲೇ, ಆಹಾರ ಅಲ್ಲೇ, ಇಲ್ಲೇ ಅದು ಸಾಧ್ಯನೇ ಇರ್ತಾ ಇಲ್ಲ. ಅಂದರೆ ನಾವು ಕೂಡ ಹಾಗೆ, ನಾವು ಒಬ್ಬ ಮನುಷ್ಯ ನೆಲೆಸಬೇಕಾದ್ರೆ ಆ ಜಾಗ ಹೀಗಿರಬೇಕು, ಅಲ್ಲಿ ಸುತ್ತಮುತ್ತ ಏನು ಸಿಗುತ್ತೆ ನಮಗೆ, ಅಂದರೆ ಜೀವನ ಉಪಯೋಗಕ್ಕೋಸ್ಕರ ಏನು ಸಿಗುತ್ತೆ ಅದನ್ನೆಲ್ಲ ಅರ್ಥಕೊಂಡು ತಿಳ್ಕೊಂಡು ನಾವು ಏನು ಮಾಡ್ತೀವಿ, ಮನೆಯನ್ನು ಕಟ್ತೀವಿ. ನಾವೇನೋ ಜಂಗಲಲ್ಲಿ ಮನೆ ಕಟ್ಟೋದು ಅಥವಾ ಬೆಟ್ಟದ ಮೇಲೆ 1000-1500 ಮೀಟರ್ ಬೆಟ್ಟದ ಮೇಲೆ ಹೋಗಿದ್ರೆ ನಮ್ಗೆ ಕುಡಿಲಿಕ್ಕೆ ನೀರು ಸಿಗೋದಿಲ್ಲ. ಸರಿ, ನಾವು ಅಲ್ಲಿಗೆಲ್ಲ ಹೋಗ್ಬೇಕು ಇವಾಗ. ಹೌದು. ಯಾವುದು ಸರ್ ಇದು? ಇದೇನು ಕೆರೆನಾ, ನದಿನಾ? ಇದು ಅಗಸ್ತ್ಯ ಕೆರೆ, ಅಗಸ್ತ್ಯ ಲೇಕ್. ಅಗಸ್ತ್ಯ ಅಂದ್ರೆ ಅವರು ಸಾಧು ಸಂತರ ಹೆಸರು, ಅಗಸ್ತ್ಯ ಮುನಿಗಳ ಹೆಸರಿಂದ ಕೊಟ್ಟಿದ್ದಾರೆ ಚಾಲುಕ್ಯರು. ಇದು ಕೆರೆ ಮಾತ್ರ, ಯಾಕಂದ್ರೆ ಇಲ್ಲಿಂದ ನದಿ ದೂರಿದೆ, 7 ಕಿಲೋಮೀಟರ್ ಮಲ್ಲಪ್ರಭು ನದಿ ದೂರಿದೆ. ಹಾಗಾಗಿ ಇದನ್ನ ನೀರಿನ ವ್ಯವಸ್ಥೆನ ರಾಜರು ಮಾಡ್ತಾರೆ ಪ್ರಜೆಗಳಿಗೋಸ್ಕರ. ಇದು ಮಳೆ ನೀರು ಮಾತ್ರ, ಮಳೆ ನೀರು ಸುತ್ತು ಬೆಟ್ಟದಿಂದ ನೀರು ಅಲ್ಲಿ ಹೋಗುತ್ತೆ. ಆ ನೀರು ಶುದ್ಧವಾದ ಆಯುರ್ವೇದಿಕ್ ಆಗುತ್ತೆ. ಇಲ್ಲಿ ಸುತ್ತು ಗಿಡ ಮರಗಳಿದೆಲ್ಲ, ಎಲ್ಲ ನೀರು ಅಲ್ಲಿ ಸೇರಿದ್ರೆ ಅದು ಮಿನರಲ್ಸ್ ಆಗುತ್ತೆ, ಲವಣಾಂಶಗಳು ಸಿಗುವಂಥ ನೀರು. ಇವಾಗೆಲ್ಲ ಅಲ್ಲಿ ಸ್ಥಳೀಯ ಜನ ಅಲ್ಲೆಲ್ಲ ಬಟ್ಟೆ ತೊಳೆಯೋದು, ಅಲ್ಲ ಪ್ಲಾಸ್ಟಿಕ್ ಎಸೆಯೋದು, ಎಷ್ಟೊಂದು ಪ್ರತಿನಿತ್ಯ ಕ್ಲೀನ್ ಮಾಡ್ತಾರೆ, ಆದರೂ ಕೂಡ ಅದು ಸ್ವಲ್ಪ ಇದಾಗುತ್ತೆ. ಇಲ್ಲ, ಇದು ಬಾದಾಮಿ ಟೌನ್, ಇದು ತಾಲೂಕಾ ಪ್ಲೇಸ್. ಇದು ಸುಮಾರು ಒಂದು 50,000 ಜನಸಂಖ್ಯೆ ಹೆಚ್ಚೇ ಇದೆ. 50,000ಕ್ಕಿಂತ ಹೆಚ್ಚು ಜನಸಂಖ್ಯೆ ಇರುವಂಥ ಒಂದು ಟೌನ್ ಇದು, ಪಟ್ಟಣ. ಅದು ಚಾಲುಕ್ಯರ ಮಾಡಿದಂಥ ಗುಹೆಗಳಲ್ಲಿ ತುಂಬ ಪ್ರಮುಖವಾದಂಥ ಕೆತ್ತನೆ, ಪ್ರಮುಖವಾದಂಥ ಗುಹೆಗಳಂದ್ರೆ ಬಂಡೆಯನ್ನ ಕೊರೆದು, ನಾವೇನು ಐವಳಲ್ಲಿ ರಾವಣ ಪಡಿಯನ್ನು ನೋಡಿದಲ್ಲ ನಿನ್ನೆ ಪ್ರಾಕ್ಟೀಸ್ ಮಾಡಿದ್ದು, ಅಲ್ಲಿ ಅದೇ ಥರಲ್ಲಿ ಒಂದು ಅಖಂಡವಾದ ಬಂಡೆನ ಕೊರೆದು ಗುಹೆಗಳನ್ನ ಮಾಡೋದು. ಅಲ್ಲಿ ಒಟ್ಟು ನಾವು ಇಲ್ಲಿಂದ ಅಲ್ಲಿ ನೋಡ್ತಾ ಇರೋದು 4 ಗುಹೆಗಳನ್ನ. ಫಸ್ಟ್ ಇದೆಲ್ಲ ಜನ ಹೋಗ್ತಾ, ಅದು ಶೈವ ಗುಹೆ. ಈ ಬಂಡೆ ನಿಂತಿದಲ್ಲ ಅದು, ಅಲ್ಲಿ ಸೆಕೆಂಡ್ ಇದೆ ಅಲ್ಲ 2ನೇ ಗುಹೆ, ಅದು ನ್ಯಾಚುರಲ್, ಅದು ನಾಟ್ ಮ್ಯಾನ್ ಮೇಡ್, ನ್ಯಾಚುರಲ್. ಅದು ಮುಂದೆ ಅದು 3ನೇ ಗುಹಾಂತರ ದೇವಾಲಯ, ಕೊನೆಗಿದಲ್ಲ ಜೈನ ಗುಹೆ. ಅದು ಬೆಟ್ಟದ ಮೇಲೆ ಕೋಟೆ, ಅಲ್ಲಿ ಕೋಟೆ ಫೋರ್ಟ್, ಕೋಟೆ ಮತ್ತೆ ವಾಚ್ ಟವರ್ ಎಲ್ಲ ಇದೆಯಲ್ಲ. 2 ವಾಚ್ ಟವರ್ ಇದೆ, ಒಂದು ಆ ಕಡೆ ಪಶ್ಚಿಮಕ್ಕೆ, ಒಂದು ಈ ಕಡೆ ಉತ್ತರಕ್ಕೆ ವಾಚ್ ಟವರು. ಅದ್ರ ಹಿಂದೆ ಸುಮಾರು ಅರಣ್ಯ, ಅದು ದಟ್ಟವಾದ ಕಾಡು ನೋಡಿ. ಮೇಲೆ ಯಾವುದೇ ರೀತಿ ದೇವಸ್ಥಾನ ಅದು ಏನೂ ಇಲ್ಲ. ಇವಾಗ ಮೇಲೆ ಹೋಗ್ಲಿಕ್ಕೂ ಪರ್ಮಿಷನ್ ಇಲ್ಲ. ಅಲ್ಲೊಂದು ಜಂಗಲ್ ಟ್ರೀ ಇದೆ, ಅಲ್ಲಿ ಮರ ಇದೆಯಲ್ಲ ಚಿಕ್ಕದು, ಆ ನ್ಯಾಚುರಲ್ ನೈಸರ್ಗಿಕವಾದಂಥ ಗುಹೆದ ಎಡಗಡೆ ಒಂದು ಮರ ಇದೆಯಲ್ಲ, ಅದು ಗುಪ್ತ ಮಾರ್ಗ, ಅದು ಸೀಕ್ರೆಟ್ ಪಾತ್. ಅಲ್ಲಿ ಹೋಗ್ಲಿಕ್ಕೆ ಹೋಗಲ್ಲ ಅಲ್ಲಿ, ಯಾಕಂದ್ರೆ ಅಲ್ಲಿ ಪ್ಲೇಸ್ ಹೋಗ್ತೀವಿ. ಬಟ್ ಆ ಗುಪ್ತ ಮಾರ್ಗವನ್ನ ನಮ್ಮ ಇಲಾಖೆಯವರು ಕ್ಲೋಸ್ ಮಾಡಿದ್ದಾರೆ, ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಅವರು. ಯಾಕಂದ್ರೆ ಜನ ಏನ್ ಮಾಡ್ತಾರೆ, ಸುಮ್ಮನೆ ಮೇಲೆ ಹತ್ತೋದು, ಸುಸೈಡ್ ಮಾಡ್ಕೊಳ್ಳೋದು, ಮೇಲಾಗಿ ಕೋತಿಗಳ ಕಾಟ ಇದೆ, ಅಲ್ಲಿ ಆ ಥರ ಬೇಡ ಅಂತ ತಿಳ್ಕೊಂಡು ಆ ರಸ್ತೆನ ಕ್ಲೋಸ್. ಅಲ್ಲಿ ಗುಪ್ತ ಮಾರ್ಗ ಬರುತ್ತೆ, ಅದೆಲ್ಲಿ ಕನೆಕ್ಟಿವಿಟಿ ಆಗ್ತಾ ಇದೆ, ಮೇಲೆ ಹೋಗ್ಲಿಕ್ಕೆ ಅಷ್ಟೇ ಅದ, ಅಲ್ಲಿ ಹೋಗ್ತೀವಿ ನೋಡ್ತೀವಿ ಅಲ್ಲೆಲ್ಲ ಆ ಥರ. ಬಟ್ ಈ ಕಡೆ ಬಂದ್ಬಿಟ್ರೆ ಇದೇನಂದ್ರೆ ಇದು ಎಲ್ಲ ಒಂಥರ ಕೋಟೆ. ಇದು ಕೆಲವೊಂದು ಕ್ಲೇಯನ್ನು ಮಣ್ಣನ್ನು ಯೂಸ್ ಮಾಡಿದ್ದಾರೆ ಈ ಥರ. ಬಟ್ ಇದು ದೇವಸ್ಥಾನ ಅರ್ಧ ಆಗಿದೆ. ಕೆಲವೊಂದು ಚಾಲುಕ್ಯ ಇತಿಹಾಸ ಮುಗಿದು ಹೋದ ನಂತರ ಇಲ್ಲೆಲ್ಲ ಏನಾಯಿತು, ಗಾಳಿ ಮಳೆಗೆ ಬಿಸಿಲಿಗೆಲ್ಲ ಒಂದೊಂದು ಕಲ್ಲೆಲ್ಲ ಬಿದ್ದು ಹೋಗಿದೆ. ಸಭಾಮಂಟಪ, ಮುಖಮಂಟಪ ಬಿದ್ದಂಥ ಕಲ್ಲುಗಳನ್ನು ವಸ್ತು ಸಂಗ್ರಹಾಲಯದಲ್ಲಿ ಇಟ್ಟಿದ್ದಾರೆ. ಕೆಲವೊಂದು ವಿಗ್ರಹ ಇಲ್ಲ ನೋಡಿ. ಪಿರಂಗಿ 17ನೇ ಶತಮಾನದಲ್ಲಿ ಈ ಬಹುಮನಿ ಸುಲ್ತಾನರು ಯಾವಾಗಿಲ್ಲ ರಾಜ್ಯ ಬಂದ್ ಮಾಡ್ತಿದ್ರು, ಆಗ ಈ ಇಂಗ್ಲಿಷ್ ಅವ್ರ ಮೇಲೆ ಫೈರ್ ಮಾಡಲಿಕ್ಕೆ ಇದನ್ನ ಯೂಸ್. ಇಲ್ಲಿ ಇಸ್ವಿ ಕೂಡ ಇದೆ, ಡೇಟ್ ಕೂಡ ಇದೆ. ಈ ತರ ಕ್ಲೋಸ್ ಆಗಿದೆ. ಕಬ್ಬಿನ ಇಲ್ಲೊಂದಿದೆ, ಆ ಬೆಟ್ಟದ ಮೇಲೆ ಅಲ್ಲೊಂದಿದೆ ಕ್ಯಾನನ್ ಇದೆ, ಅಲ್ಲೊಂದು ಕ್ಯಾನನ್ ಇದೆ, ಪಿರಂಗಿ ಇದೆ. ಅದು ಬಂದ್ಬಿಟ್ಟು ಕೆಲವೊಬ್ಬ ಇತಿಹಾಸಕರ ಪ್ರಕಾರ ಅದು 18ನೇ ಶತಮಾನದ ಅಂತ ಹೇಳ್ತಾರೆ. ಅಂದ್ರೆ ಟಿಪ್ಪು ಸುಲ್ತಾನ ಶ್ರೀರಂಗಪಟ್ಟಣ, ಮೈಸೂರು, ಟಿಪ್ಪು ಸುಲ್ತಾನ್ ಇಲ್ಲಿಗೆ ಬರ್ತಾನೆ. ಅವನು ಕೂಡ ಇಲ್ಲಿ ಸ್ವಲ್ಪ ರಾಜ್ಯಭಾರ ಅಂದ್ರೆ ಅವರು ಇಂಗ್ಲಿಷರ ಜೊತೆಗೆ ಬ್ರಿಟಿಷ್ ಜೊತೆಲಿ ಹೋರಾಟ ಮಾಡ್ತಾನೆ. ಅವ್ನು ಇಟ್ಟಿದಂತ ಒಂದು ಪಿರಂಗಿ ಕೂಡ ಅಲ್ಲಿ ಮೇಲೆಗಡೆ ಇದೆ. ಇದು ಯಾರ ಕಾಲಘಟ್ಟದ, ಯಾರ ಅರಸರು ಇದ್ರು ಅವಾಗ? ಇಲ್ಲಿ ಆದಿಲ್ ಶಾಹನ ಸಮಯದಲ್ಲಿ, ಚಾಲುಕ್ಯರು ಇರಲಿಲ್ಲ ಅಲ್ಲ, ಬಹುಮನಿ ಸುಲ್ತಾನರ ಕಾಲಾವಧಿಯಲ್ಲಿ ಇಟ್ಟಂತ ಒಂದು ಕ್ಯಾನನ್ ಅಂತ ಹೇಳ್ತಾರೆ ಇದಕ್ಕೆ. ಅಂದ್ರೆ ಇಲ್ಲೇ ಫಿಕ್ಸ್ ಮಾಡಿದ್ರ? ಹೌದು, ಇಲ್ಲೇ ಫಿಕ್ಸ್. ಕೆಳಗಡೆ ಎಲ್ಲ ಬರುವಂತ ಒಂದು ವೈರಿಗಳ ಮೇಲೆ
ಆಕ್ರಮಣ ಮಾಡಲಿಕ್ಕೆ ಈ ಥರ. ಅವಾಗೆಲ್ಲ ಇವ್ರು ಯಾರೂ ಇರಲಿಲ್ಲ, ಮನೆ ಮಠ ಎಲ್ಲ ಇದು ಇರಲಿಲ್ಲ ಟೌನೆಲ್ಲ. ಜಸ್ಟ್ ಇದೊಂದು ಓಪನ್ ಆಗಿತ್ತು, ಗ್ರೌಂಡ್ ಓಪನ್ ಲ್ಯಾಂಡ್ ಆಗಿತ್ತು ಇಷ್ಟು ಮಾತ್ರ. ಅಂದರೆ ಯಾರಾದ್ರು ಬಂದರೆ ಇಲ್ಲಿ ಫೈರ್ ಮಾಡಲಿಕ್ಕೆ, ಅವ್ರ ಫ್ಯಾಮಿಲಿ ಎಲ್ಲ ಮೇಲೆ ಇತ್ತು, ಇಲ್ಲಿ ಇರ್ತಾ ಇದ್ರು. ಚಾಲುಕ್ಯರ ನಂತರ ಇದೆಲ್ಲ ಆಕ್ರಮಣ ಮಾಡ್ಕೊಂಡಿದ್ದು ಬಹುಮನಿ ಸುಲ್ತಾನ. ಹೌದು, ಆಕ್ರಮಣ ಅಂದರೆ ಅವರು ಚಾಲುಕ್ಯರನ್ನ ಸೋಲಿಸಿಲ್ಲ. ಜಸ್ಟ್ ಯಾವಾಗ ಓಪನ್ ಆಗಿತ್ತು, ಯಾವ ಸ್ಥಳ ಸೇಫ್ ಇರ್ತಿತ್ತು ಅಂಥ ಸ್ಥಳದಲ್ಲಿ ಅಲ್ಲಿ ಹೋಗ್ತಾ ಇದ್ರು. ಅಲ್ಲಿ ಹೋಗಿ ಅದ್ರ ಬಗ್ಗೆ ತನ್ನ ಅವ್ರವ್ರಿಗೆ ಸಂಬಂಧಪಟ್ಟಂಥ ಕುಟುಂಬವನ್ನು ಅಲ್ಲಿ ಇರ್ತಾ ಇದ್ರು ಜೀವನೋಪಯೋಗಕ್ಕೋಸ್ಕರ. ಅವ್ರು ಏನಾದ್ರು ಇವ್ರ ಮೇಲೆ ಆಕ್ರಮಣ ಮಾಡ್ಲಿಕ್ಕೆ ಬಂದಾಗ ಇವ್ರು ಆಕ್ರಮಣ ಮಾಡೋದು, ದಾಳಿ, ಇಷ್ಟು ಒಂದೇ ಮಾತು ಅಷ್ಟೇ. ಇಲ್ಲಿ ಟರ್ನ್ ಮಾಡೋದೆಲ್ಲ ಬರುತ್ತಲ್ಲ, ಇಲ್ಲ ಅದೆಲ್ಲ ಇದಷ್ಟೇ ಉಳಿದಿದೆ. ಅಂದ್ರೆ ಒಳ್ಳೆ ವ್ಯೂ ಪಾಯಿಂಟ್ ನೋಡಿ, ಯಾವ ಹೆಂಗೆ ಯುದ್ಧ ತಂತ್ರಗಾರಿಕೆ ಹೇಗಿತ್ತು ಅನ್ನೋದನ್ನ ನೋಡಿ. ಸರೌಂಡಿಂಗ್ 20 ಕಿಲೋಮೀಟರ್ ದೂರಿಂದ ಯಾರೇ ವೈರಿಗಳು ಬಂದ್ರು ಕಾಣುತ್ತೆ ಇಲ್ಲಿ ಅಲ್ವಾ, ಯಾರೇ ಬಂದ್ರು ಕೂಡ. ಆದ್ರೆ ಈ ಊರಿನ ಒಂದು ಸೀನಿಯರ್ ಸಿಟಿಜನ್ ಹೇಳೋ ಪ್ರಕಾರ, ಹಿರಿಯ ನಾಗರಿಕರು ಹೇಳುವ ಪ್ರಕಾರ, ಇದು 1972ಕ್ಕಿಂತ ಮುಂಚೆ ಈ ಸ್ಥಳ ದಟ್ಟವಾದ ಕಾಡು ಇತ್ತು ಅಂತ ಹೇಳ್ತಾರೆ. ಗಿಡ ಮರಗಳು, ಹುಣಸಿ ಮರ, ಮಾವಿನ ಮರ, ಈ ರೀತಿ ಕಾಡು ಇತ್ತು. ವೈರಿಗಳು ಬಂದರೂ ಕೂಡ ಅಷ್ಟು ಸರಳವಾಗಿ ಇಲ್ಲಿ ವೀಕ್ಷಣೆ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ ಅಂತ ಹೇಳ್ತಾರೆ. ಯಾವಾಗ ಈ ಜನಸಂಖ್ಯೆ ಹೆಚ್ಚಾಯಿತು, ಈ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಬಂದರು, ಟೂರಿಸಂ ಡಿಪಾರ್ಟ್ಮೆಂಟ್, ಆಗ ಏನಾಯ್ತು ಅಂದರೆ ಎಲ್ಲ ಗಿಡ ಮರಗಳನ್ನ ಸ್ವಚ್ಛ ಮಾಡಿ ಕಟ್ ಮಾಡಿ ಈ ರೀತಿ ಪ್ರವಾಸಿಗರು ಬರಲಿಕ್ಕೆ ಸ್ವಚ್ಛತವಾಗಿ ಮಾಡಿಕೊಟ್ಟಿದ್ದಾರೆ ಅಷ್ಟೇ ಮಾತ್ರ. ಕೆಲವೊಂದು ಕಡೆ ರೀಬಿಲ್ಡ್ ಕೂಡ ಆಗಿದೆ. ಇದೆಲ್ಲ ಕೋಟೆಯನ್ನು ಜೀರ್ಣೋದ್ಧಾರ ಮಾಡಿದರೆ. ಇದು ಶಿವಂದಾದರೆ ಕೆಳಗಿನ ಶಿವಾಲಯ, ಅದು ಮೇಲಿನ ಶಿವಾಲಯ, ಅಲ್ಲಿದೆಲ್ಲ ಮೇಲಿನ ಶಿವಾಲಯ, ಅವೆಲ್ಲ ಮಂಟಪ ಮಾತ್ರ. ನೋಡಿ ಎಷ್ಟು ಬಂಡೆ ಮೇಲೆ ಬಂದು ಯಾವ ರೀತಿಯಾಗಿ ಕೆತ್ತನೆ ಮಾಡ್ತಾ ಇದ್ರು. ಮತ್ತೆ ಇವಾಗ ಮೇಲಕ್ಕಿಲ್ಲ ಇಲ್ಲ ಆನೆ ತಗೊಂಡೋಗಕ್ ಆಗ್ತಾ ಇರ್ಲಿಲ್ಲ, ಆನೆ ಹೊತ್ಕೊಂಡ್ಬರಕ್ ಆಗ್ತಾ ಇರ್ಲಿಲ್ಲ. ಅದ್ರ ಅವಶ್ಯಕತೆ ಕೂಡ ಇರಲಿಲ್ಲ, ಕಲ್ಲು ಇಲ್ಲೇ ಸಿಗುತ್ತಲ್ವಾ. ಇಲ್ಲೇ ಕಲ್ಲನ್ನ, ಲೋಕಲ್ ಕಲ್ಲಲ್ಲ, ಇದೇ ಕಲ್ಲು ತಗೊಂಡು ಯಾವ ರಾಜರು ಒಂದು ದೇವಸ್ಥಾನ ಕಟ್ಟಿಸ್ತಿರ್ತಾರೆ, ಎಲ್ಲಿ ಮೆಟೀರಿಯಲ್ ದೂರ ಸಿಗುತ್ತೆ ಅಲ್ಲಿ ಆನೆ, ಕುದುರೆ, ಎತ್ತಿನ ಬಂಡೆಗಳನ್ನ ಅವರು ಬಳಕೆ ಮಾಡ್ತಾ ಇದ್ರು. ಯಾವ್ದು ಮೆಟೀರಿಯಲ್ಸು ಇಲ್ಲೇ ಸಿಗುತ್ತೆ, ಅದರ ಪ್ರಾಣಿಗಳ ಅವಶ್ಯಕತೆ ಇರೋದಿಲ್ಲ. ಬಟ್ ಎವ್ರಿಥಿಂಗ್ ಇಸ್ ಮ್ಯಾನ್ ಮೇಡ್ ಅಲ್ವಾ. ಇಲ್ಲೇ ಲೋಕಲ್ ಕಲ್ಲು ಸಿಗುತ್ತೆ, ಇದನ್ನ ಕಲ್ಲನ್ನ ಕಟ್ ಮಾಡಿ ಬಳಕೆ ಮಾಡಿ ದೇವಸ್ಥಾನವನ್ನ ಇಲ್ಲಿ ಕಟ್ಟಿಸ್ತಾ ಇದ್ರು. ಈ ತರ. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ